ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ವಿಶ್ವವೇ ಮೆಚ್ಚಿರುವಂತ, ಇಡೀ ವಿಶ್ವವೇ ಯಾರ ಮಾರ್ಗದರ್ಶನಕ್ಕಾಗಿ ಕಾದು ಕುಂತಿದ್ದಾರೋ ಅಂತ ಮಹಾನ್ ವ್ಯಕ್ತಿ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಿದ್ದಾರೆ. ಸುಮಾರು 25,000 ಜನ ನಿಲ್ಲಕ್ಕೆ ಜಾಗ ಇಲ್ಲದೇನೆ ಹೊರಗಡೆ ನಿಂತಿರೋದನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ. ಇವತ್ತು ನಮ್ಮ ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಅವರು, ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಚುನಾವಣೆಗೆ ನಿಂತಿದ್ದಾರೆ. ಮೋದಿಯವರ ಆಶೀರ್ವಾದದಿಂದ ಇವರಿಬ್ಬರು 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಆಯ್ಕೆಯಾಗಿ ಹೋಗೇ ಹೋಗ್ತಾರೆ ಅನ್ನುವಂಥ ವಿಶ್ವಾಸ ನಿಮಗೂ ಇದೆ, ನಮಗೂ ಇದೆ. ಹೌದು ಯಡಿಯೂರಪ್ಪನವರೇ, 1 ಲಕ್ಷಕ್ಕಿಂತ ಹೆಚ್ಚಿನ ಅಂತರದಲ್ಲಿ ಇಬ್ಬರನ್ನು ಗೆಲ್ಲಿಸ್ತೇವೆ ಅನ್ನೋರ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಭಾರತ್ ಮಾತಾ ಕಿ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆದಮೇಲೆ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ದೇಶ ವಿದೇಶಗಳಿಗೆ ಹೋಗಿ ಬಂದ ಮೇಲೂ ಸಹ ನಿರಂತರವಾಗಿ ಕೆಲಸ ಮಾಡ್ತಿರುವಂತ ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ಬಂದಿರುವಂತಹದ್ದು ನಮಗೆಲ್ರಿಗೂ ತುಂಬಾ ಸಂತೋಷ, ಆನಂದ, ಸಂಭ್ರಮವನ್ನು ತಂದಿದೆ ಬಂಧುಗಳೇ. ಇವತ್ತು ಯಾವ ಪ್ರಧಾನಿ ನರೇಂದ್ರ ಮೋದಿಯವರು ಕಿಸಾನ್ ಸನ್ಮಾನ್ ಯೋಜನೆಯನ್ನ ಜಾರಿಗೆ ತಂದು ಕೇಂದ್ರ ಸರ್ಕಾರದಿಂದ 6,000 ಕೊಡ್ತಿದ್ರು, ರಾಜ್ಯ ಸರ್ಕಾರದಿಂದ ನಾನು ಮುಖ್ಯಮಂತ್ರಿ ಆಗಿದ್ದಾಗ 4,000 ಕೊಡ್ತಾ ಇದ್ದೆ. ಆದರೆ ಈ ಸರ್ಕಾರ ದಿವಾಳಿಯಾಗಿ ಆ 4,000 ಕೊಡೋದನ್ನು ನಿಲ್ಲಿಸಿದ್ದಾರೆ. ಬಹುಶಃ ಈ ಸರ್ಕಾರ ಖಜಾನೆ ಖಾಲಿಯಾಗಿದೆ. ಜನಹಿತವನ್ನ ಸಂಪೂರ್ಣ ಮರೆತು ಒಂದು ರೀತಿ ತೊಗಲಕ್ ದರ್ಬಾರ್ ನಡೆಸ್ತಾ ಇರುವಂತಹ ಈ ಸರ್ಕಾರವನ್ನ ಕಿತ್ತೊಗಿಬೇಕಾಗಿದೆ. ನಾನು ಪ್ರಧಾನಿಯವರಿಗೆ ನಿಮ್ಮ ಪರವಾಗಿ ಭರವಸೆಯನ್ನು ಕೊಡ್ತೇನೆ. ಪ್ರಧಾನಿಯವರೇ, ಈಗ ನಡೆದಿರುವಂತಹ 14 ಲೋಕಸಭಾ ಚುನಾವಣೆ ಏನಾಗಿದೆ, 14 ಗೆಲ್ತೇವೆ. ಮುಂದೆ ಬರುವಂತಹ 14 ಕ್ಷೇತ್ರವನ್ನು ಗೆಲ್ತೇವೆ ಅನ್ನೋ ಭರವಸೆಯನ್ನು ಕೊಡಬಹುದಾ ನಾನು? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೀಗೆ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ನಮ್ಮ ಸಂಸತ್ ಸದಸ್ಯನ ಡೆಲ್ಲಿಗೆ ಕರ್ಕೊಂಡು ಹೋಗೋಣ. ಈ ವಿಶೇಷವಾದ ಸಂದರ್ಭದಲ್ಲಿ ಒಂದು ದಿನ ವಿಶ್ರಾಂತಿ ತಗೊಳ್ಳದೇನೆ ಜಗತ್ತಿನ ಉದ್ದಗಲಿಕ್ಕೆ ಓಡಾಟ ಮಾಡ್ತಾ ಇಲ್ಲಿಗೆ ಬಂದಿರುವಂತಹ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನ ಅತ್ಯಂತ ಸಂಭ್ರಮದಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಬಂಧುಗಳೇ. ಇವತ್ತು ನಮ್ಮ ಪ್ರಧಾನಿ ನರೇಂದ್ರ ಮೋದಿಜಿಯವರು ವಿಶ್ವವೇ ಮೆಚ್ಚಿರುವಂಥ ಮಹಾನ್ ನಾಯಕ ಅಂತ ವ್ಯಕ್ತಿ ಇಲ್ಲಿಗೆ ಬಂದಿರುವಂತಹದ್ದು. ಬೆಳಗಾವಿ, ಚಿಕ್ಕೋಡಿ 2 ಕ್ಷೇತ್ರದಲ್ಲಿ ಬಹಳ ದೊಡ್ಡ ಅಂತರದಲ್ಲಿ ನಮ್ಮ 2 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಕಳಿಸ್ಕೊಡ್ತೇವೆ. ಮೋದಿಜಿಯವರೇ, ನಿಮ್ಮ ಆಶೀರ್ವಾದ ಇರಬೇಕಷ್ಟೇ. ಜಗತ್ತೇ ಮೆಚ್ಚಿರುವಂತ ನಮ್ಮ ನಾಯಕ, ಇಡೀ ವಿಶ್ವವೇ ಮೆಚ್ಚಿರುವಂತ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇಲ್ಲಿಗೆ ಬಂದಿದ್ದಾರೆ. ಅವರೆಲ್ಲರನ್ನ ಅತ್ಯಂತ ಸಂಭ್ರಮದಿಂದ ನಾವು ಸ್ವಾಗತ ಮಾಡ್ತಾ ಇದ್ದೇವೆ. ಭಾರತ್ ಮಾತಾ ಕಿ. ಕೈ ಎತ್ತಿ ಹೇಳಬೇಕು, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ, ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಧನ್ಯವಾದಗಳು, ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.